ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಸಂಡೇ ವ್ಲಾಗ್. ಇವತ್ತು ನಾನು ಮಾರ್ನಿಂಗ್ ಇಂದಾನೆ ನನ್ನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಟಿಫನ್ಗೆ ಚಪಾತಿ ಅಂಡ್ ಎಗ್ ಕರಿನ ಮಾಡೋಣ ಅಂತ. ಅದಕ್ಕೆ ಇವಾಗ ಎಗ್ ಕರಿನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ. ನಾನು ಇದಕ್ಕೆ ಫಸ್ಟ್ 6 ಮೊಟ್ಟೆನ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇನ್ನು ಈ ಕಡೆ ಮೊಟ್ಟೆ ಬೇಯೋಷ್ಟರಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಇನ್ನು ಚಪಾತಿ ಹಿಟ್ಟೆಲ್ಲ ಕಲಿಸ್ಬೇಕಾದ್ರೆ ನನ್ನ ಮಗ ಅಂತೂ ಪಕ್ಕನೇ ಬಂದು ಕೂತಿರ್ತಾನೆ. ಅವನಿಗೂ ಸ್ವಲ್ಪ ಹಿಟ್ಟು ಕೊಡಬೇಕು ಆಟ ಆಡೋದಕ್ಕೆ. ಹಾಗಾಗಿ ಇನ್ನು ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ಈ ಕಡೆ ಎಗ್ ಕರಿಗೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನೆಲ್ಲ ಹಾಕೋತಾ ಇದ್ದೀನಿ. ಚಕ್ಕೆ ಮತ್ತು ಲವಂಗ, ಒಂದು ಏಲಕ್ಕಿ ಮತ್ತು ಒಂದು 4 ಮೆಣಸನ್ನ ಸೇರಿಸ್ಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಟಿರೋಂಥ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ 2 ಈರುಳ್ಳಿನ ತೊಗೊಂಡಿದ್ದೀನಿ. ಮತ್ತು ಮೆಣಸಿನ್ಕಾಯಿ ಖಾರ ಆಗಿಲ್ಲ, ಅದು ಒಂದು 5ರಿಂದ 6 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಆ್ಯಂಡ್ ಬೆಳ್ಳುಳ್ಳಿ ಮತ್ತು ಶುಂಠಿ, ಇನ್ನು ಒಂದು ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನ ತೊಗೊಂಡು ಅದು ನೀಟಾಗಿ ಫ್ರೈ ಮಾಡಿಕೊಂಡು ಅದು ತಣ್ಣಗಾಗಲಿ ಅಂತ ಎತ್ತಿ ಇಟ್ಕೋತಾ ಇದ್ದೀನಿ. ಅದು ತಣ್ಣಗಾಗೋಷ್ಟರೊಳಗಡೆ ಈ ಕಡೆ ಸ್ವಲ್ಪ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮೊಟ್ಟೆನ ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ನಾನು ಮಸಾಲೆನ ಅಥವಾ ಖಾರ ಪುಡಿ ಆಗಿರ್ಬೋದು, ಧನಿಯಾ ಪುಡಿನೆಲ್ಲ ಸೇರಿಸ್ತಾ ಇಲ್ಲ. ಇನ್ನು ನಾವಿಲ್ಲಿ ಈ ಕಡೆ ಅಡುಗೆ ಮಾಡ್ತಾಯಿದ್ರೆ ಮಗಳು ಆಟ ಆಡ್ತಾ ಇದ್ಲು. ಅವಳನ್ನು ನೋಡಿಕೊಂಡು ನಾವು ಅಡುಗೆ ಮಾಡೋದು ಸ್ವಲ್ಪ ಟೈಮೇ ಆಗೋಗ್ಬಿಡುತ್ತೆ. ಅವಳ ಜೊತೆ ಆಟ ಆಡಿಕೊಂಡು ಅವಳು ಆಟ ಆಡ್ತಿರೋದನ್ನು ನೋಡಿಕೊಂಡು. ಇನ್ನು ಮೊಟ್ಟೆ ಈ ಕಡೆ ಎಲ್ಲ ಫ್ರೈ ಆಯಿತು. ಅದನ್ನು ನೀಟಾಗಿ ಇನ್ನೊಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಮತ್ತೆ ಎಣ್ಣೆನ ಸೇರಿಸಿ ಅದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮೊಟೊ ಮತ್ತು ಸ್ವಲ್ಪ ಟೊಮೊಟೊ ಬೇಯೋದಕ್ಕೆ ಅರಿಶಿನ ಪುಡಿನ ಸೇರಿಸ್ಕೊಂಡು ಇನ್ನು ರುಬ್ಬಿಟ್ಟಿರೋಂಥ ಮಸಾಲೆನ ಸಹ ಹಾಕ್ಕೊಂಡು ಇನ್ನು ಎಷ್ಟು ಬೇಕು ನಮಗೆ ನೀರು ಅಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇನ್ನು ನೀರನ್ನ ಸೇರಿಸಾದ್ಮೇಲೆ ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಅದು ಏನು ಸ್ವಲ್ಪ ಉಳಿದಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಅದನ್ನು ನೀಟಾಗಿ ಕುದಿಸ್ಬೇಕು. ಇನ್ನು ಅದು ನೀಟಾಗಿ ಕುದಿದ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿರುತ್ತೆ ಮಸಾಲೆ. ಆಗ ಅದಕ್ಕೆ ಸ್ವಲ್ಪ ಖಾರ ಪುಡಿ 1 ಸ್ಪೂನ್ ಆಗೋಷ್ಟು, ನಮಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟನ್ನು ನೋಡಿಕೊಂಡು ಖಾರ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲೆನ ಸೇರಿಸಿ ನಾನು ಸ್ವಲ್ಪ ಗಸಗಸೆನ ಹಾಕೋತಾ ಇದ್ದೀನಿ. ಗಸಗಸೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಅದು ಮತ್ತು ತಿಕ್ನೆಸ್ ಬರುತ್ತೆ ಅಂತ ಹೇಳಿಬಿಟ್ಟು ಗಸಗಸೆನ ಸಹ ಸೇರಿಸ್ಕೊತಾ ಇದ್ದೀನಿ. ಇನ್ನು ಈ ಮಸಾಲೆ ಎಲ್ಲ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನ ಹಾಕೋಬೋದು. ನಾನು ಇವತ್ತು ಚಪಾತಿ ಮಾಡ್ತಿರೋದ್ರಿಂದ ನೀರು ಅವಶ್ಯಕತೆ ಇಲ್ಲ. ಏನಾದರೂ ಅನ್ನದ ಜೊತೆ ಆದರೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾನು ನೀರನ್ನ ಸೇರಿಸ್ಕೊತಾ ಇಲ್ಲ. ಇನ್ನು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ಬೇಕಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೋದು. ನಾನಿಲ್ಲಿ ಕಸ್ತೂರಿ ಮೇಥಿನ ಹಾಕೋತಾ ಇದ್ದೀನಿ. ಕಸ್ತೂರಿ ಮೇಥಿನ ಹಾಕೊಳ್ಳೋದ್ರಿಂದ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ. ಹಾಗಾಗಿ ಇನ್ನು ಕಸ್ತೂರಿ ಮೇಥಿ ಎಲ್ಲ ಹಾಕಿ ಸ್ವಲ್ಪ ಅದು ನೀಟಾಗಿ ಕುದಿ ಬಂದು ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಅದಕ್ಕೆ ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ. ಮೊಟ್ಟೆನ ಸೇರಿಸ್ಕೊಂಡು 1-2 ನಿಮಿಷ ನೀಟಾಗಿ ಫ್ರೈ ಆಗಿಬಿಟ್ಟು ಮಾಡಿದ್ರೆ ಕರಿ ರೆಡಿನೇ ಆಗೋಗ್ಬಿಡುತ್ತೆ. ನಾನಲ್ಲಿ ತಿಂಡಿ ರೆಡಿ ಮಾಡೋಷ್ಟರೊಳಗಡೆ ಈ ಕಡೆ ಜೋಳನ ಹೊಡೆಯೋದಕ್ಕೆ ಬಂದಿದ್ದರು. ನಮ್ಮದು ಹಾಕಿದ್ವಲ್ವ, ಇನ್ನು ಮಳೆ ಎಲ್ಲ ಸ್ಟಾರ್ಟ್ ಆಗೋ ಟೈಮ್ ಬಂದಿದೆ. ಹಾಗಾಗಿ ಸ್ವಲ್ಪ ಬೇಗನೆ ಬಂದರೆ ಒಳ್ಳೆಯದಿತ್ತು ಅಂತ ಹೇಳಿದ್ವಿ. ಹಾಗಾಗಿ ಅವರು ಸಹ ಬೆಳಗ್ಗೆನೇ ಬೇಗ ಬಂದು ಇನ್ನು ಈ ಕಡೆ ಎಲ್ಲ ಜೋಳನ ಹೊಡಿತಾಯಿದ್ರು. ಸ್ವಲ್ಪ ಅಷ್ಟೊಂದೇನು ಬಿಸಿಲಿರಲಿಲ್ಲ. ಇನ್ನು ಬೆಳಗ್ಗೆ ಮಗ ಸ್ಕೂಲಿಗೆ ಹೋಗಿರಲಿಲ್ಲ, ಅಂದರೆ 9 ಗಂಟೆನೂ ಸಹ ಆಗಿರಲಿಲ್ಲ. ಹಾಗಾಗಿ ಅವರಿಗೂ ಈ ಟೈಮು ಸ್ವಲ್ಪ ಬೆಸ್ಟ್ ಅನಿಸುತ್ತೆ ಕೆಲಸ ಮಾಡೋದಕ್ಕೆಲ್ಲ. ಹಾಗಾಗಿ ಸ್ವಲ್ಪ ಬೆಳಗ್ಗೆನೇ ಬಂದಿದ್ದರು. ಮಧ್ಯಾಹ್ನ ಎಲ್ಲ ಆಗಲ್ಲ, ನಾವು ತುಂಬ ಬಿಸಿಲು ಅಂತ ಹೇಳ್ತಾಯಿದ್ರು. ನಾವು ಇನ್ನು ಅಲ್ಲಿ ಜೋಳ ಎಲ್ಲ ಹೊಡಿತಾಯಿದ್ರು, ನಾವು ಬಂದ್ವಿ. ಅದು ತುಂಬ ಸೌಂಡ್ ಇತ್ತು. ಹಾಗಾಗಿ ಇನ್ನು ಮಗಳಿಗೂ ಸಹ ತಿಂಡಿನ ಫಸ್ಟ್ ಅವಳಿಗೆ ತಿನ್ನಿಸ್ಕೊಂಡ್ವಿ. ಅವಳಿಗೆ ರಾಗಿ ಸರಿನ ಕೊಡ್ತಾಳೆ ಮತ್ತು ಸ್ವಲ್ಪ ನೀರೆಲ್ಲ ಜಾಸ್ತಿ ಇಷ್ಟಪಡ್ತಾಳೆ. ಹಾಗಾಗಿ ನೀರನ್ನು ಸಹ ಕುಡಿಸ್ತಾ ಇದ್ಲು. ಇನ್ನು ಅವಳಿಗೆ ತಿಂಡಿ ಕೊಟ್ಬಿಟ್ಟು ಅವಳನ್ನ ಮಲಗಿಸಿ ಇನ್ನು ನಾವು ತಿಂಡಿಗೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ನಾನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇವತ್ತು ಸ್ವಲ್ಪ ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತೆಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮುಗಿಸ್ಕೊಂಡ್ವಿ. ಆ್ಯಂಡ್ ಇವತ್ತೊಂದು ಮದುವೆ ಕೂಡ ಇತ್ತು. ಹಾಗಾಗಿ ಮದುವೆಗೆ ಹೋಗೋದಕ್ಕೆ ಸ್ವಲ್ಪ ಬೇಗನೆ ಎಲ್ಲ ತಿಂಡಿ ಮುಗಿಸ್ಕೊಂಡು ಇನ್ನು ಈ ಕಡೆ ಸ್ಯಾರಿ ಹಾಕ್ಕೊಂಡು ಎಲ್ಲ ರೆಡಿಯಾಗಿದ್ದೀನಿ. ಹಿಂಗೆಲ್ಲ ರೆಡಿಯಾಗಿಬಿಟ್ಟು ಫೋಟೋ ಎಲ್ಲ ತೆಗಿಲಿಲ್ಲ ಅಂದರೆ ಮತ್ತು ವೀಡಿಯೋ ಎಲ್ಲ ಮಾಡ್ಕೊಳ್ಲಿಲ್ಲ ಅಂದರೆ ಅದಷ್ಟು ರೆಡಿಯಾಗಿರೋದು ಇನ್ಕಂಪ್ಲೀಟ್ ಅನಿಸುತ್ತೆ. ಹಾಗಾಗಿ ರೆಡಿಯಾಗಿ ವೀಡಿಯೋ ಮತ್ತು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡ್ವಿ.
ಇನ್ನು ಮದುವೆಯಿಂದ ಬರೋ ಅಷ್ಟರೊಳಗೆಲ್ಲ ಸಂಜೆ ಆಗೋಗ್ಬಿಡ್ತು. ಹಾಗಾಗಿ ಮನೇಲಿ ಪೃಥ್ವಿ ಮತ್ತು ಮಗಳು ಇಬ್ಬರೇ ಇದ್ದಿದ್ದರಿಂದ ಅವರು ಸ್ವಲ್ಪ ಬೋರ್ ಆಗ್ತಿದೆ ಅಂತ ಹೇಳ್ತಿದ್ರು. ಇನ್ನು ಮಗನಿಗೂ ಭಾನುವಾರ ರಜೆ ಇತ್ತಲ್ವಾ, ಸ್ವಲ್ಪ ಆಟ ಆಡೋಣ ಏನಾದರೂ ಗೇಮ್ ಅಂತ ಹೇಳಿ ಈ ಥರ ಕಣ್ಣ ಮುಚ್ಚೆ ಆಟಾಡ್ತಾ ಇದ್ವಿ. ಅವಳಿಗಂತೂ ಮಗಳಿಗೆ ಫುಲ್ ಖುಷಿಯಾಗೋಗ್ಬಿಡ್ತು. ಇನ್ನು ಈ ಕಡೆ ಎಲ್ಲ ಆಟಾಡ್ತಿರ್ಬೇಕಾದ್ರೆ ಮಗ ಬಿದ್ದೋಗ್ಬಿಟ್ಟ. ಒಂಥರ ಬೇಜಾರಾಗಿ ಹೋಗ್ಬಿಡ್ತು. ಸ್ವಲ್ಪ ಏಟಾಯಿತು ಅಂತ ಅಂದ್ಕೊಂಡೆ. ಮತ್ತು ಇವಾಗ ಸ್ವಲ್ಪ ಗಾಯ ಆಯಿತು ಅಂತ ಹೇಳ್ಬಿಟ್ಟು ಬಿಟ್ಟರೆ ಅದು ಸ್ಪೋರ್ಟಿನೆಸ್ ಹೋಗ್ಬಿಡುತ್ತೆ ಆಟಾಡೋದು. ಹಾಗಾಗಿ ಪರವಾಗಿಲ್ಲ ಅಂತ ಹೇಳಿ ಮತ್ತೆ ಆಟನ ಕಂಟಿನ್ಯೂ ಮಾಡಿದ್ವಿ. ಫುಲ್ ಮಜಾ ಇತ್ತು ಆ್ಯಂಡ್ ಫುಲ್ ಖುಷಿಯಾಗಿ ಹೋಗ್ಬಿಡ್ತು. ಈ ಥರ ಮಕ್ಕಳ ಜೊತೆ ಸೇರಿಕೊಂಡು ನಾವು ಗೇಮ್ನ ಆಟಾಡೋದ್ರಿಂದ ಒಂಥರ ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಫುಲ್ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ ಮತ್ತು ರಿಲೀಫ್ ಅನಿಸುತ್ತೆ. ಮೈಂಡಲ್ಲಿ ಏನೇ ಬೇಜಾರಿದ್ರೂ ಮಕ್ಕಳ ಜೊತೆ ಆಟ ಆಡಿಕೊಂಡು ಈ ಥರ ಎಂಜಾಯ್ ಮಾಡೋದ್ರಿಂದ ಫುಲ್ ಖುಷಿಯಾಗುತ್ತೆ. ಮಕ್ಕಳಿಗೂ ಖುಷಿಯಾಗುತ್ತೆ ಅವ್ರ ಜೊತೆ ನಾವು ಈ ಥರ ಟೈಮ್ ಸ್ಪೆಂಡ್ ಮಾಡೋದು. ಮತ್ತು ನಮಗೂ ಅಷ್ಟೇ, ನಾವು ಅವ್ರ ಜೊತೆ ಮಕ್ಕಳಾಗಿ ಹೋಗ್ಬಿಡ್ತೀವಿ. ನಮಗೆ ಆ ಟೈಮಲ್ಲಿ ಏನೂ ಗೊತ್ತಾಗಲೇ ಇಲ್ಲ. ಆಮೇಲೆ ಅನ್ನಿಸ್ತು, ಅಯ್ಯೋ ಇಷ್ಟು ಚಿಕ್ಕ ಮಕ್ಳ ಜೊತೆ ಸೇರ್ಕೊಂಡು ಆಟ ಆಡ್ತಿದ್ದೀವಲ್ವಾ, ಯಾರಾದರೂ ನೋಡಿದ್ರೆ ಏನು ಅನ್ಕೋತಾರ ಅಂತ ಅನ್ನಿಸ್ತಾ ಇತ್ತು. ಬಟ್ ಅಂದರೆ ಮಕ್ಕಳ ಜೊತೆ ಇದ್ದಾಗ ನಾವು ಅವ್ರ ಮಕ್ಕಳಾಗಿ ಹೋಗ್ಬಿಡ್ತೀವಿ. ಹಾಗಾಗಿ ನಾವು ಅವ್ರ ಜೊತೆನೆಲ್ಲ ಆಟ ಆಡಿಕೊಂಡು ಇವತ್ತು ಭಾನುವಾರ ನಮಗಂತೂ ತುಂಬ ಖುಷಿ ಆಯಿತು. ಒಂದು ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಇನ್ನು ನನ್ನ ಮಗನೂ ಫುಲ್ ಖುಷಿಯಾಗ್ಬಿಟ್ಟ. ಅವಳ ಮಗಳಂತೂ, ಅವಳಿಗೂ ಇದೊಂದು ಸ್ವಲ್ಪ ಹೊಸ ಎಕ್ಸ್ಪೀರಿಯೆನ್ಸ್. ಈ ಥರ ಎಲ್ಲ ಆಟ ಆಡೋದು, ಈ ಥರ ಎಲ್ಲ ಹಿಡಿಯೋದು ಅವಳಿಗೆಲ್ಲ ಗೊತ್ತೇ ಇಲ್ಲ. ಹಾಗಾಗಿ ಅವಳನ್ನು ಫುಲ್ ಖುಷಿಯಾಗಿ ಹೋಗ್ಬಿಟ್ಲು. ಇನ್ನು ಆಟ ಆಡ್ತಾ ಅಂತೂ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಫುಲ್ ಸಂಜೆ ಆಗೋಗ್ಬಿಡ್ತು. ಅಂದರೆ ನಾವು ಆಟ ಆಡ್ತಿರ್ಬೇಕಾದ್ರೆ ಅಲ್ಲಿ ನೋಡಿ ಬಿಸಿಲಿದೆ. ನಾವು ಆಟ ಆಡ್ತಾ ಫುಲ್ಲು ಕತ್ಲೇನೆ ಆಗೋ ಥರ ಆಗೋಗ್ಬಿಡ್ತು. ಇನ್ನು ಅಡುಗೆನೂ ಸಹ ಆಗಿರಲಿಲ್ಲ. ಹಾಗಾಗಿ ಆಟ ಆಡಿಕೊಂಡು ಇವ್ರು ಫುಲ್ ಏನೋ ಹೊರಗಡೆ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಅಂದರೆ ಹೊಲ ಜಮೀನೇನೋ ಹೂಡೋಕ್ಕೆ ಅಂತ ಹೋಗಿದ್ರು ಟ್ಯಾಕ್ಟ್ರು ತಗೊಂಡು. ಅಲ್ಲೇನೋ ಸ್ವಲ್ಪ ಜೋಳದ ಸಿಪ್ಪೆ ಏನೋ ಸಿಗಾಕೊಳ್ತು ಅಂತ ಅಲ್ಲಿ ಬೆಂಕಿ ಹಾಕ್ತಾಯಿದ್ರು ಅಲ್ಲಿಂದ. ಹಾಗಾಗಿ ಅದು ಹೊಗೆ ಹೋಗ್ತಾ ಇದೆ. ಇನ್ನು ನಾವು ಅಲ್ಲಿ ಹೋಗಲಿಲ್ಲ, ತುಂಬ ಬಿಸಿಲಿತ್ತಲ್ವ. ಹಾಗಾಗಿ ನಾವು ಮನೆ ಹತ್ರನೇ ನೆರಳಲ್ಲೇ ಆಟ ಆಡ್ತಾ ಇದ್ವಿ. ಇನ್ನು ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಬರ್ತಾ ಸ್ವಲ್ಪ ಚಿಕನ್ ತೊಗೊಂಡು ಬಂದಿದ್ವಿ. ನಾನು ಅದನ್ನು ನಾರ್ಮಲಾಗಿ ನಾಟಿ ಕೋಳಿ ಸಾಂಬಾರು ಮಾಡ್ತೀವಲ್ವ, ಆ ಥರನೇ ಎಲ್ಲ ಮಾಡಿಕೊಂಡೆ. ಹಾಗಾಗಿ ಚಿಕನ್ನ ಎಲ್ಲ ತೊಳ್ಕೊಂಡು ಫಸ್ಟ್ ಅದನ್ನು ಬೇಯೋದಕ್ಕೆ ಹಾಕಿಬಿಟ್ಟು, ಇನ್ನು ಈ ಕಡೆ ನನಗೆ ಮತ್ತು ಪೃಥ್ವಿಗೆ ಕಾಫಿನ ಮಾಡಿಕೊಂಡು, ನನ್ನ ಮಗ ಮ್ಯಾಗಿ ಬೇಕು ಅಂತ ಹೇಳ್ತಿದ್ದ. ಹಾಗಾಗಿ ಅವನಿಗೂ ಸಹ ಮ್ಯಾಗಿನ ಮಾಡಿ, ಒಳಗಡೆ ಅಂತೂ ತುಂಬ ಸೆಕೆ ಇತ್ತು. ಫುಲ್ ಡೇ ಬಿಸಿಲಿರುತ್ತಲ್ವ, ಹಾಗಾಗಿ ಒಳಗಡೆ ಇರೋದಕ್ಕೇ ಆಗಲ್ಲ. ಈ ಥರ ಕಾಫಿ ಮಾಡಿಕೊಂಡು ಹೊರಗಡೆ ಗಾಳೀಲಿ ಬಂದು ಕೂತು ಕಾಫಿನ ಹೊರಗಡೆ ಕುಡಿಯೋದೇ ಒಂಥರ ಖುಷಿ. ಹಾಗಾಗಿ ಹೊರಗಡೆನೇ ಎಲ್ಲ ಕುಡಿದ್ವಿ. ಒಂಥರ ಹೊರಗಡೆ ಇದ್ದರೆ ಆ ಗಾಳಿಗೆ ಒಂಥರ ಮೈಂಡು ಸಹ ಫುಲ್ ರಿಫ್ರೆಶ್ ಅನಿಸುತ್ತೆ. ಇನ್ನು ಮಗಳು ಸಹ ಅಲ್ಲೇ ಚೆನ್ನಾಗಿ ಆಟ ಆಡಿಕೊಂಡು ಅಲ್ಲೇ ಕೂತ್ಕೊಂಡು, ಇನ್ನು ತರಕಾರಿನೂ ಸಹ ನಾವು ಅಲ್ಲೇ ಸೋಸ್ಕೊಂಡ್ವಿ. ಯಾಕೆಂದರೆ ಒಳಗಡೆ ತುಂಬ ಸೆಕೆ ಇದ್ದಿದ್ದರಿಂದ ಒಳಗಡೆ ಕುತ್ಕೋಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಹೊರಗಡೆನೇ ಎಲ್ಲ ಕೂತ್ಕೊಂಡು ತರಕಾರಿ ಎಲ್ಲ ಇದು ಫುಲ್ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಲ್ಲೇ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಬಂದು ಒಳಗಡೆ ಜಸ್ಟ್ ಖಾರನ ರುಬ್ಬಿ ಅಡುಗೆನ ಮುಗಿಸ್ಕೊಂಡಿದ್ದೆ. ಇನ್ನು ಇವತ್ತು ಒಂದೇ ಚಿಕನ್ ತಗೊಂಡು ಬಂದಿದ್ವಿ, ನಾಟಿ ಕೋಳಿ ಚಿಕನ್. ಅದರಲ್ಲೇ ಸಾಂಬಾರು ಮತ್ತು ಬಿರಿಯಾನಿ, ಮುದ್ದೆ ಮತ್ತು ಸ್ವಲ್ಪ ಕಬಾಬ್ನ ಸಹ ಮಾಡಿದ್ದೆ. ಇನ್ನು ಇವತ್ತಿನ ರಾತ್ರಿ ಊಟ ಕೂಡ ಮುಗಿಸ್ಕೊಂಡ್ವಿ. ಇನ್ನು ಇವತ್ತಿನ ನನ್ನ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಂತರ ನಮ್ಮ ವಿಡಿಯೋನ ವಾಚ್ ಮಾಡಿ. ಥ್ಯಾಂಕ್ ಯು.